ಆ ಲಗೇಜ್ ನೋಡ್ತಿದ್ರೆ ಅವರು ಕೂಡ ಇಲ್ಲೇ ಇದ್ಬಿಡ್ತಾರೇನೋ ಅನ್ನಿಸ್ತಿದೆ ಅತ್ಗೆ. ಹೌದು ಪಾರ್ವತಿ, ನಾವೇನಾದ್ರೂ ಅನ್ಕೊಡೋ ಗಿಫ್ಟ್ ತಗೊಂಡ್ರೆ ನಾವೇ ಸ್ವತಃ ಆಹ್ವಾನ ಕೊಟ್ಟ ಹಾಗೆ. ಅದಕ್ಕೆ ನಾವು ಅನ್ಕೊಡೋ ಗಿಫ್ಟ್ನ ತಗೊಳ್ದೇನೆ ನೇರವಾಗಿ ಅವನು ನಮ್ಮನೇಲಿ ಇರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ. ಸರಿಯಾಗಿ ಹೇಳಿದ್ಯಮ್ಮ. ಅಣ್ಣನ್ನ ಬುಟ್ಟಿಗೆ ಹಾಕೋಬಹುದು, ಆದ್ರೆ ನಮ್ಮನ್ನ ಹೇಗ್ ಬುಟ್ಟಿಗೆ ಹಾಕೋತಾರೆ ನೋಡೋಣ. ಅವ್ರು ಕೊಡೋ ಗಿಫ್ಟಿಗೆ ನಾವೇನಾದ್ರೂ ಮೋಸಕ್ಕೆ ಹೋಗ್ತೀವಾ? ನಡೀರಿ ಹೋಗೋಣ. ಬನ್ನಿ ಹೋಗೋಣ. ಈ ಗಿಫ್ಟ್ ನಿಮ್ಗೋಸ್ಕರನೇ, ತಗೊಳ್ಳಿ. ಈ ಗಿಫ್ಟ್ ತಗೊಂಡು ನಾನೇನು ಮಾಡಲಿ? ಯಾವುದಾದ್ರೂ ಫಾರಿನ್ ಬ್ರ್ಯಾಂಡ್ ತರಬೇಕಿತ್ತು. ಅದನ್ನೇ ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ಪ್ಲೀಸ್ ಟೇಕ್. ಥ್ಯಾಂಕ್ಸ್ ಕಿಶೋರ್ ಅವರೇ. ವೆಲ್ಕಮ್. ಶಿವರಾಜು ಮನೆಯಲ್ಲಿ ಕೆಲಸ ನೋಡ್ಕೊಂಡು ಸರಿಯಾದ ಟೈಮ್ಗೆ ಊಟನೇ ಮಾಡಲ್ವಂತೆ. ಇನ್ಮೇಲಿಂದ ನೀನ್ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಅದಕ್ಕೆ ಈ ವಾಚ್. ಥ್ಯಾಂಕ್ ಯು. ಹೌದು ಕಿಶೋರ್ ಅವರೇ, ಇದು ನಮ್ಮ ಇಂಡಿಯಾ ಟೈಮ್ ತೋರಿಸುತ್ತಾ ಆಸ್ಟ್ರೇಲಿಯಾ ಟೈಮ್ ತೋರಿಸುತ್ತಾ? ತಗೊಂಬಿಡಿ. ಆಸ್ಟ್ರೇಲಿಯಾದಲ್ಲಿ ಕೂಡ ಕನ್ನಡದವ್ರು ಇದಾರಮ್ಮ. ಅಲ್ಲಿ ಕನ್ನಡ ಬುಕ್ಸ್ ಕೂಡ ಓದ್ತಾರೆ. ಆದ್ರೂ ನಮ್ಗೇನು ಬೇಕಾಗಿಲ್ಲ, ನಿಮ್ದನ್ನ ನೀವು ತಗೊಳ್ಳಿ. ಯಾಕಮ್ಮ ಹಾಗಂತೀರಾ? ನಿಮ್ಗೋಸ್ಕರ ಕಾಸ್ಟ್ಲಿ ನೆಕ್ಲೆಸ್ ಕೂಡ ತಗೊಂಡ್ ಬಂದಿದ್ದೀನಿ. ಎಸ್, ಅದನ್ನ ಕೊಟ್ಬಿಡಿ. ಇದನ್ನ ತಗೊಳ್ಳಿ. ಏನದು? ತೋರ್ಸು. ಅದನ್ನ ತಗೊಂಡು ನನಗೆ ಕೊಡು. ತುಂಬಾ ಚೆನ್ನಾಗಿದೆ. ಕಾಸ್ಟ್ಲಿ ಅಂತಿದ್ದೀರಾ? ಎಷ್ಟಿರ್ಬೋದಣ್ಣ? ಎಷ್ಟಿರುತ್ತೆ ಬಿಡಮ್ಮ, ಒಂದು 5 ಲಕ್ಷ ಇರುತ್ತೆ. 5 ಲಕ್ಷನಾ? ಥ್ಯಾಂಕ್ಸ್ ಅಣ್ಣ. ಗಿಫ್ಟ್ ತಗೊಳಲ್ಲ ಅಂತ ಬಿಲ್ಡಪ್ ಕೊಟ್ಟು ಇವಾಗ ಚೆನ್ನಾಗಿದೆ ಅಂತಿದ್ದೀರಾ? ನಿಮ್ಮಿಬ್ಬರನ್ನು ಸ್ವಲ್ಪನೂ ನಂಬಾರ್ದು. ಅಮ್ಮ ಪಾರ್ವತಿ, ಈ ಮೇಕಪ್ ಕಿಟ್ನ ನಿನ್ಗೋಸ್ಕರ ಅಂತಾನೆ ತಗೊಂಡ್ ಬಂದಿದ್ದೀನಿ ಆಸ್ಟ್ರೇಲಿಯಾದಿಂದ. ತಗೊಂಬ. ಆಸ್ಟ್ರೇಲಿಯಾ ಮೇಕಪ್ ಕಿಟ್ಟ? ಅಯ್ಯೋ ಅಮ್ಮ, ಆಸ್ಟ್ರೇಲಿಯಾ ಮೇಕಪ್ ಕಿಟ್ಟು ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನೋಡ್ಕೊಂಡು ಯೂಸ್ ಮಾಡೆ. ಮಧ್ಯರಾತ್ರಿ ನೋಡಿದಾಗ ದೆವ್ವ ಅಂತ ಅನ್ನಿಸ್ಬಾರ್ದು. ಎಲ್ರಿಗೂ ಗಿಫ್ಟ್ ತಂದಿದ್ದೀರಾ, ಆದ್ರೆ ಅತ್ತೆಗೆ ಏನು ತರ್ಲಿಲ್ವಾ ಮಾವ? ಅಯ್ಯೋ, ಯಾಕೆ ತಗೊಂಡ್ ಬಂದಿಲ್ಲ? ತಗೊಂಡ್ ಬಂದಿದ್ದೀನಿ.
ಸೀತೆ ಅಂತ ನಿಮಗೆ ಇದಕ್ಕಿಂತ ಗಿಫ್ಟ್ ಏನು ಕೊಡೋಕ್ಕಾಗತ್ತೆ? ರಾಜಾರಾಮ್ ಅವರೇ, ಒಂದು ನಿಮಿಷ. ದಿಸ್ ಇಸ್ ಫಾರ್ ಯು. ಈ ಪುಸ್ತಕ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಥ್ಯಾಂಕ್ ಯು ಕಿಶೋರ್ ಅವರೇ. ಸಂಸಾರದಲ್ಲಿ ನೀವು ನಂಬೋ ಸಿದ್ಧಾಂತಗಳು, ವ್ಯವಸಾಯದಲ್ಲಿ ನೀವು ಫಾಲೋ ಮಾಡೋ ಪದ್ಧತಿಗಳು ದೊಡ್ಡದು ಅಂತ ಸಂಧ್ಯಾ ಹೇಳ್ತಾ ಇದ್ಲು. ಅದಕ್ಕೆ ಈ ಬುಕ್ ತಗೊಂಡು ಬಂದೆ. ಥ್ಯಾಂಕ್ ಯು. ಸೀನು, ನಿನಗೂ ಕೂಡ ಒಂದು ಗಿಫ್ಟ್. ಬಾ, ಮುಂದೆ ಬಾ. ನೀನು ತುಂಬ ಸ್ಟ್ರಾಂಗ್ ಅಲ್ವಾ, ಅದಕ್ಕೆ ಈ ಸ್ಟ್ರಾಂಗ್ ಗಿಫ್ಟ್. ಥ್ಯಾಂಕ್ಸ್ ಮಾವ. ಈ ಥರ ಗಿಫ್ಟ್ ಆಗಿ ನಿಮ್ಮ ಮಗಳನ್ನ ನಾನು ಕೊಟ್ಟರೆ ಜೀವನ ಪೂರ್ತಿ ಸಂತೋಷವಾಗಿ ನೋಡ್ಕೋತೀನಿ ಮಾವ. ಕೊಡ್ಬೋದಲ್ವಾ? ಗ್ರೌಂಡಲ್ಲೂ ಇಲ್ಲ. ಒಂದು ವೇಳೆ ಸ್ಟಾಫ್ ರೂಮಲ್ಲಿದ್ದಾರಾ? ಸ್ಟಾಫ್ ರೂಮಲ್ಲೂ ಇಲ್ಲ, ಗ್ರೌಂಡಲ್ಲೂ ಇಲ್ಲ. ಅಂದರೆ ಇವತ್ತು ಕಾಲೇಜಿಗೆ ಬಂದಿಲ್ವಾ? ತಿಳ್ಕೊಳ್ಳೋದು ಹೇಗೆ? ಏ ಲತಾ, ಶೌರ್ಯ ಸರ್ನ ನೋಡಿದ್ಯಾ? ನಿನಗೆಲ್ಲೂ ಸಿಗ್ಲಿಲ್ವಾ? ಇಲ್ವೇ. ನನಗೂ ಕೂಡ ಎಲ್ಲೂ ಸಿಗ್ಲೇ ಇಲ್ಲ ಕಣೆ. ಸುಮ್ಮನೆ ನಿನ್ನನ್ನು ಕೇಳಿದೆ ನೋಡು, ನನಗೆ ಬುದ್ಧಿ ಇಲ್ಲ. ಹೋಗು. ಕೋಚ್ ಸರ್ಗೆ ಏನಾಗಿದೆ? ಯಾಕೆ ಅವ್ರು ಕಾಲೇಜಿಗೆ ಬಂದಿಲ್ಲ? ಅಣ್ಣ, ಶೌರ್ಯ ಸರ್ ಬಂದಿಲ್ವಾ? ಬರಲಿಲ್ಲಮ್ಮ, ಅವರು ಲೀವಲ್ಲಿದ್ದಾರೆ. ಲೀವಾ? ಯಾಕೆ ಲೀವ್ ತಗೊಂಡಿದ್ದಾರೆ ಅಂತ ನಿಮ್ಗೇನಾದ್ರು ಗೊತ್ತಾ? ಅದನ್ನೆಲ್ಲ ನಾನು ಯಾಕಮ್ಮ ಕೇಳಲಿ, ಅವ್ರು ಇಲ್ಲೇ ಕ್ವಾರ್ಟರ್ಸಲ್ಲಿ ಇರ್ತಾರೆ. ಅಣ್ಣ, ರೂಮ್ ನಂಬರ್ ಏನು ಅಂತ ಹೇಳ್ತೀರಾ? ರೂಮ್ ನಂಬರ್ 3 ಅಮ್ಮ. ಥ್ಯಾಂಕ್ ಯು ಅಣ್ಣ. ಸರಿನಮ್ಮ. ಶೌರ್ಯ ಸರ್? 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 ಮೈಯೆಲ್ಲ ಸುಡ್ತಾ ಇದೆಯಲ್ಲ, ಏನ್ ಮಾಡೋದು? ಆದ್ಯಾಗೆ ಅಮ್ಮನ ಅಗತ್ಯ ತುಂಬ ಇರುತ್ತೆ ಅಂತ ನನಗೆ ಗೊತ್ತು ರೀ. ಅವಳು ದೊಡ್ಡಮ್ಮ ಅವಳನ್ನು ತುಂಬ ಕಾಳಜಿಯಿಂದ ನೋಡ್ಕೋತಾಳೆ. ಒಂದಲ್ಲ ಒಂದಿನ ನಮ್ಮ ಅಕ್ಕನ ಅವಳು ಅಮ್ಮ ಅಂತ ಕರೀತಾಳೆ.
ಜನ್ಮಕ್ಕದ್ ಸಾಕು. ಕಿಶೋರ್ ಅವರೇ, ಟಿಫನ್ ಮಾಡಿ ಬನ್ನಿ. ಜಾನಕಿ ಅವರೇ, ಇದನ್ನ ರಾಜಲಕ್ಷ್ಮಿ ಕೊಟ್ಬಿಡಿ. ಇಷ್ಟೊಂದು ಶ್ರಮಪಟ್ಟು ಈ ಗಿಫ್ಟ್ ಎಲ್ಲ ಯಾಕೆ ತರಕ್ ಹೋದ್ರಿ? ನೀವು ನನ್ನ ಮಗಳನ್ನ ಬಂಗಾರದ ಹಾಗೆ ನೋಡ್ಕೋತಿದ್ದೀರಾ. ನಿಮಗೆ ಏನು ಕೊಟ್ಟರು ಕಡಿಮೆನೆ. ನನ್ನ ಸಂತೋಷಕ್ಕೋಸ್ಕರ ಇದನ್ನೆಲ್ಲ ತಗೊಂಡು ಬಂದೆ. ಆದ್ಯನ ನಮ್ಮನೆ ಮಗಳು ಅನ್ಕೊಂಡಿದೀವಿ, ಅದೇ ರೀತಿ ನೋಡ್ಕೊಳ್ತಾ ಇದ್ದೀವಿ. ಹೌದು ಜಾನಕಿ ಅವರೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದ್ ಸರಿ, ಎಲ್ಲರಿಗೂ ಉಡುಗೊರೆ ತಂದ್ಕೊಟ್ರಲ್ಲ, ಅದರಲ್ಲಿ ಮುಖ್ಯವಾಗಿ ಆದ್ಯನ್ಗೆ ನೀವೇನು ತಂದ್ಕೊಟ್ಟೇ ಇಲ್ವಲ್ಲ? ತಗೊಂಡು ಬಂದಿದ್ದೀನಿ. 2 ದಿನದಲ್ಲಿ ಅವಳ ಬರ್ತ್ಡೇ ಇದೆ. ಬರ್ಡೇ ದಿನಾನೇ ಅವಳಿಗೆ ಗಿಫ್ಟನ್ನ ಸರ್ಪ್ರೈಸ್ ಆಗಿ ಕೊಡೋಣ ಅನ್ಕೊಂಡಿದ್ದೀನಿ. ಹೌದಾ? ಹುಟ್ಟಿದ ಹಬ್ಬದ ದಿವಸನೇ ಉಡುಗೊರೆ ಕೊಟ್ರೆ ಅವಳಿಗೂ ಕೂಡ ಸಂತೋಷ ಆಗುತ್ತೆ. ಅಮೆರಿಕಾದಲ್ಲಿ ಯಾರ ಜೊತೆನೋ ಸೇರಿ ಕ್ಯಾಂಟೀನಲ್ಲೋ ರೆಸ್ಟೋರೆಂಟಲ್ಲೋ ಮಾಡುವಂಥ ಬರ್ತ್ಡೇ ಸೆಲೆಬ್ರೇಷನ್ ಈ ಮನೆಯಲ್ಲಿ ಇಷ್ಟು ಒಳ್ಳೆ ಕುಟುಂಬ ಜೊತೆ ಮಾಡ್ಕೋತಾ ಇರೋದಕ್ಕೆ ನಿಜವಾಗ್ಲೂ ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಈ ಬರ್ಡೇ ಅವಳಿಗೆ ಜೀವನ ಪೂರ್ತಿ ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ. ಅಂದಹಾಗೆ ಈ ಏರ್ಪಾಡೆಲ್ಲ ಹೇಗೆ ಮಾಡಬೇಕು ನನಗೆ ಅರ್ಥ ಆಗ್ತಿಲ್ಲ. ಅದು ಅಲ್ಲದೆ ನನಗೆ ಈ ಊರು ಹೊಸದು. ಆ ಏರ್ಪಾಡುಗಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಆದ್ಯನ ಹುಟ್ಟಿದ ಹಬ್ಬ ಅಂದ್ರೆ ಈ ಮನೇಲಿ ದೊಡ್ಡ ಸಂಭ್ರಮನೇ ನಡೆಯುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಿಂದ ಇರಿ. ತುಂಬಾನೇ ಥ್ಯಾಂಕ್ಸ್. ನೀವಿಲ್ಲದೆ ಹೋಗಿದ್ದಿದ್ರೆ ನಾವು ಏನಾಗ್ಬಿಡ್ತಿದ್ವು ಅಂತ ಅನ್ನಿಸ್ತಿದೆ. ಸಂಧ್ಯಾ ನನ್ನಿಂದ ದೂರ ಆದಾಗ ನನಗೆ ಇಡೀ ಪ್ರಪಂಚನೇ ನಿಂತು ಹೋದಾಗ ಅನ್ನಿಸ್ತು. ಅಂಥದ್ರಲ್ಲಿ ಆದ್ಯಾಗೆ ಸಂಧ್ಯಾ ಅಂದರೆ ಪ್ರಾಣ. ಅವಳನ್ನ ನಾನು ಮುಂಚಿನ ಹಾಗೆ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಂಥ ಪರಿಸ್ಥಿತಿಲಿ ನೀವೇ ಅವಳನ್ನ ಅಮ್ಮನ ಹಾಗೆ ನೋಡ್ಕೊಂಡ್ರಿ. ನಿಮ್ಮ ಈ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ಕಿಶೋರ್ ಅವರೇ, ಅಂಥ ದೊಡ್ಡ ಮಾತೆಲ್ಲ ಆಡಬೇಡಿ. ನಾನು ಹೇಳ್ದೆ ಅಲ್ವಾ, ನನಗೆ 2 ಮಕ್ಕಳು, ಒಬ್ಳು ರಾಜಿ, ಇನ್ನೊಬ್ಳು ಆದ್ಯ. ಅವಳ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಬೇಡಿ. ಒಳ್ಳೇದು. ಸಂಧ್ಯಾ ಯಾವಾಗಲೂ ಹೇಳ್ತಿದ್ಲು, ನಮ್ಮಕ್ಕ ನನ್ನ ತಾಯಿ ಥರ ನೋಡ್ಕೋತಿದ್ಲು ಅಂತ. ಆ ನಂಬಿಕೆಯಿಂದಾನೇ ಅವಳ ಮಗಳನ್ನು ಕೂಡ ಈ ತಾಯಿ ಹತ್ರನೇ ಬಿಟ್ಟು ಹೊರಟೋದ್ಲು. ನನ್ನ ಸಹಿಸ್ಕೊಂಡಾಗೇನೆ ಅವಳನ್ನ ನಿನ್ನ ಮಗಳಾಗೆ ಕಾಪಾಡ್ಕೋತೀಯ ಅಂತ ನನಗೆ ಮಾತು ಕೊಡು ಅಕ್ಕ. ಇನ್ಮೇಲೆ ಅವಳಿಗೆ ಜೊತೆಯಾಗಿ ನೀನೇ ಇರಬೇಕು ಅಕ್ಕ. ಸರಿಯಾಗಿ ಹೇಳಿದಾಳೆ. ನೀವೇನು ಆದ್ಯನ ಬಗ್ಗೆ ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ನನ್ನ ಮಗಳು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ಲೋ ಏನೋ, ಇಷ್ಟು ಒಳ್ಳೆ ಕುಟುಂಬಕ್ಕೆ ಹತ್ರ ಆಗಿದ್ದಾಳೆ. ಮೈ ಹುಷಾರಿಲ್ಲ ಅಂತಂದ್ರೆ ನೀವು ಹೇಳ್ಬೇಕಲ್ವಾ ಸರ್?
ಅದಕ್ಕೆ ಸಂಕೋಚ ಪಡ್ತಾರಾ? ನೋಡಿದ್ರಾ ಮೈ ಹೇಗೆ ಸುಡ್ತಿದೆ ಅಂತ? ನಾನು ಸರಿಯಾದ ಟೈಮಿಗೆ ಬರದೇ ಹೋಗಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರೋದು ಹೇಳಿ? ಇನ್ನು ಸ್ವಲ್ಪ ಹೊತ್ತಲ್ಲೇ ಜ್ವರ ಕಡಿಮೆ ಆಗುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡಿ ಸರ್. ನೀವು ಕಾಲೇಜಿಗೆ ನೀಟಾಗೇ ಬರ್ತೀರಾ, ಆದರೆ ನಿಮ್ಮ ರೂಮ್ ಈ ಥರ ಇರುತ್ತೆ ಅಂತ ಇವಾಗಲೇ ಅರ್ಥ ಆಯಿತು. ನೀವು ಕಣ್ಬಿಟ್ಟು ನೋಡೋಷ್ಟರಲ್ಲಿ ಕ್ಲೀನ್ ಮಾಡಿರ್ತೀನಿ. ರೂಮ್ ಅಂದರೆ ಹೇಗಿರುತ್ತೆ ಅಂತ ನೀವೇ ನೋಡಿ. ನಾನು ನಿಮಗೆ ಕೊಟ್ಟಿರೋ ಶರ್ಟ್ ಮಾತ್ರ ಸೇಫಾಗಿ ಇಟ್ಟಿದ್ದೀರಾ ಸರ್? ಏನೋ ರಾಜಲಕ್ಷ್ಮಿ, ಇವತ್ತು ನನ್ನ ಎಲ್ಲ ಸ್ಪೆಷಲ್ ಆಗಿ ನೋಡ್ತಾ ಇದ್ದಾರೆ. ಕೆಲವರಂತೂ ನನ್ನ ಹುಡುಗಿ ನೋಡಕ್ ಹೋಗಿದ್ಯಾ ಅಂತ ಕೇಳ್ತಿದ್ದಾರೆ. ಈ ಸ್ಪೆಷಲ್ ಗಿಫ್ಟ್ ನನಗೆ ಯಾಕೆ ಕೊಟ್ಟೆ ಅಂತ ಕೇಳ್ಬೋದಾ? ದೇವ್ರೆ, ಅವ್ರಿಗೆ ಜ್ವರ ಕಡಿಮೆ ಆಗೋ ಹಾಗೆ ಮಾಡು. ಅಯ್ಯೋ ಪಾಪ, ಏನಾದರೂ ತಿಂದ್ರೋ ಇಲ್ವೋ? ಇದೇನು? ಸರಿ, ಎದ್ದೇಳೋಷ್ಟೊತ್ತಿಗೆ ಅಡುಗೆ ಮಾಡಿರಬೇಕು. ಅಡುಗೆನೂ ರೆಡಿ ಆಯಿತು ಸರ್. ಎದ್ದೇಳ್ತಿದ್ದ ಹಾಗೆ ತಿನ್ನಿ. ಕಾಲೇಜ್ ಮುಗಿಯೋ ಟೈಮ್ ಆಗೋಯ್ತು, ನಾನೀಗ ಹೊರಡಬೇಕು ಸರ್. ಹುಷಾರು ಸರ್.
ಹಾಯ್ ಆದ್ಯ. ಸೀನು ನೀನೇನೆಲ್ಲಿ? ಹೌದು, ನಾನೇ ಇಲ್ಲಿ. ಕಬ್ಬಣ ಎಲ್ಲಿರುತ್ತೋ ಅಲ್ಲಿಗೆ ಮ್ಯಾಗ್ನೆಟ್ ಬಂದು ಅಂಟ್ಕೊಳ್ಳೋದು ಅದು ತುಂಬಾನೇ ಕಾಮನ್. ಆದ್ಯ ಎಲ್ಲಿರ್ತಾಳೋ ಅಲ್ಲಿಗೆ ಸೀನು ಬರೋದು ಇದು ಸ್ಪೆಷಲ್.